ಬಿವೈ ವಿಜಯೇಂದ್ರ ಶಾಸಕ ಯತ್ನಾಳ್ ಮುಖಾಮುಖಿ. ಶೀಘ್ರವೇ ಭೇಟಿಯಾಗಲಿದ್ದಾರೆ ಸ್ವಪಕ್ಷದ ಬದ್ಧ ವೈರಿಗಳು. ವಿಜಯೇಂದ್ರ ಯತ್ನಾಳ್ ಭೇಟಿಗೆ ಸಜ್ಜಾಗ್ತಿದೆ ವೇದಿಕೆ. ಸಂಘ ಪರಿವಾರದ ನಾಯಕರಿಂದಲೇ ಸಂಧಾನ ಸಭೆ. ಇಬ್ಬರನ್ನು ಒಟ್ಟಿಗೆ ಕೂರಿಸಿಕೊಂಡು ಕಾಂಪ್ರಮೈಸ್ಗೆ ಪ್ಲಾನ್. ಬಿಜೆಪಿ ನಾಯಕರಿಂದಲೇ ಸಂಧಾನ ಸಭೆ ಮಾಹಿತಿ. ಕೇಶವ ಕೃಪಾದಲ್ಲಿ ನಡೆಯಲಿದೆ ವೈರಿಗಳ ಸಂಧಾನ ಸಭೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರೋ RSS ಕಚೇರಿ ಕೇಶವ ಕೃಪಾ. ಮುಖಾಮುಖಿ ಸಭೆ ಮೂಲಕ ಗೊಂದಲಗಳಿಗೆ ತೆರೆ. ಬಿಜೆಪಿ ಬಂಡಾಯಕ್ಕೂ ಬ್ರೇಕ್ ಹಾಕೋ ಬಿಗ್ ಪ್ಲಾನ್ ನಡೀತಾ ಇದೆ. ಈ ಬಗ್ಗೆ ಉಭಯ ನಾಯಕರಿಗೂ RSS ಮಾಹಿತಿ. RSS ತೀರ್ಮಾನಕ್ಕೆ ಬದ್ಧ ಎಂದಿರೋ ವಿಜಯೇಂದ್ರ ಸಮಯ ಕೊಡಿ ಅಂತ ಹೇಳಿದ್ದಾರಂತೆ ಯತ್ನಾಳ್ ಓಕೆ ಅಂದ್ರೆ ಸಂಧಾನ ಸಭೆ ಫಿಕ್ಸ್. ಬಿಜೆಪಿಯ ಬದ್ಧ ವೈರಿಗಳಾಗಿರುವ ಬಿವೈ ವಿಜಯೇಂದ್ರ ಹಾಗೂ ಶಾಸಕ ಯತ್ನಾಳ್ ಮುಖಾಮುಖಿಯಾಗುವ ಸಂದರ್ಭ ಬರ್ತಾ ಇದೆ. ಶೀಘ್ರವೇ ಭೇಟಿಯಾಗಲಿದ್ದಾರೆ ಸ್ವಪಕ್ಷದ ಬದ್ಧ ವೈರಿಗಳು. ವಿಜಯೇಂದ್ರ ಹಾಗೂ ಯತ್ನಾಳ್ ಭೇಟಿಗೆ ವೇದಿಕೆಯನ್ನ ಸಜ್ಜಾಗ್ತಾ ಇದೆ. ಅದರಲ್ಲೂ RSS ಸಂಘ ಪರಿವಾರದ ನಾಯಕರಿಂದಲೇ ಇವರಿಬ್ಬರ ನಡುವೆ ಸಂಧಾನಕ್ಕೆ ಸಭೆಯನ್ನ ಏರ್ಪಡಿಸ್ತಾ ಇದ್ದಾರೆ. ಇಬ್ಬರನ್ನ ಒಟ್ಟಿಗೆ ಕೂರಿಸಿಕೊಂಡು ಕಾಂಪ್ರಮೈಸ್ ಮಾಡಲು ಪ್ಲಾನ್ ಮಾಡ್ತಾ ಇದೆ RSS. ಬಿಜೆಪಿ ನಾಯಕರಿಂದಲೇ ಸಂಧಾನ ಸಭೆಯ ಮಾಹಿತಿ ತಿಳಿದು ಬರ್ತಾ ಇದೆ. ಕೇಶವ ಕೃಪಾದಲ್ಲಿ ನಡೆಯಲಿದೆ ಈ ವೈರಿಗಳ ಸಂಧಾನ ಸಭೆ. ಚಾಮರಾಜಪೇಟೆಯಲ್ಲಿರೋ RSS ಕಚೇರಿ ಕೇಶವ ಕೃಪಾ. ಈ ಒಂದು ಕೇಶವ ಕೃಪಾ ಕಚೇರಿಯಲ್ಲಿ ವಿಜಯೇಂದ್ರ ಹಾಗೂ ಯತ್ನಾಳ್ ಅವರನ್ನ ಮುಖಾಮುಖಿ ಕುಂಡಿಸ್ಕೊಂಡು ಸಂಧಾನ ಸಭೆ ನಡೆಸ್ತಾರೆ RSS ಮುಖಂಡರು. ಮುಖಾಮುಖಿ ಸಭೆ ಮೂಲಕ ಗೊಂದಲಗಳಿಗೆ ತೆರೆ ಎಳೆಯೋ ಪ್ಲಾನ್ ನಡೀತಾ ಇದೆ. ಬಿಜೆಪಿ ಬಂಡಾಯಕ್ಕೂ ಬ್ರೇಕ್ ಹಾಕೋ ಬಿಗ್ ಪ್ಲಾನ್ ಇದಾಗಿದೆ. RSS ತೀರ್ಮಾನಕ್ಕೆ ವಿಜೇಂದ್ರ ಕೂಡ ನಾನು ಬದ್ಧ ಅಂತ ಹೇಳ್ತಾ ಇದ್ದಾರೆ. ಯತ್ನಾಳ್ ಕೂಡ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ದಾರಂತೆ. ಯತ್ನಾಳ್ ಏನಾದ್ರೂ ಓಕೆ ಅಂತ ಹೇಳಿದ್ರೆ ಸಂಧಾನ ಸಭೆ ಫಿಕ್ಸ್ ಆಗುತ್ತೆ.